ನಮಸ್ಕಾರ, ವನಶ್ರೀ ಚಾನಲ್ಗೆ ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಗೌರಿ ಕಲ್ಯಾಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಗೌರಿ ಅಮೌಂಟೆಲ್ಲ 50,000 ರೂಪಾಯಿ ತಂದು ಅಪ್ಪನ ಮನೇನ ಅಡ್ಬಿಟ್ಟಿದ್ದನ್ನು ಬಿಡಿಸ್ಕೊಂಡಿದ್ದಾಳೆ. ಬಿಡಿಸ್ಕೊಂಡು ಅವರನ್ನು ಸೇಟು ಮತ್ತು ಇನ್ನೊಬ್ಬ ಬಂದಿರ್ತಾರೆ, ಅವರಿಬ್ಬರನ್ನೂ ಕಳಿಸ್ಬಿಡ್ತಾಳೆ. ನಾವು ಮಾರಲ್ಲ, ನಾವು ಇನ್ನೇನು ದುಡ್ಡಿದೆ ಅದನ್ನು ನಾನು ತೀರಿಸ್ತೀನಿ, ನೀವು ಹೋಗಿ, ನಾವು ಮಾರಲ್ಲ ಮನೇನ ಅಂತ ಹೇಳ್ಬಿಟ್ಟು. ಆಗ ಅಮ್ಮ ಅಪ್ಪ ಎಲ್ಲ ಅವಳನ್ನು ಕೊಂಡಾಡಿರ್ತಾರೆ, ಖುಷಿಪಟ್ಟಿರ್ತಾರೆ. ಹೆಂಗೋ ಮನೆ ಉಳಿಸ್ಕೊಟ್ಲಲ್ಲ ಮಗಳು ಅಂಥೇಳಿ ತುಂಬಾ ಖುಷಿಪಡ್ತಾರೆ. ಖುಷಿಪಟ್ಟು ಆಮೇಲೆ ಅಲ್ಲೆಲ್ಲ ಮಾತಾಡಿ ಎಲ್ಲ ಮಾಡಿ ಮನೆಗೆ ಹೋಗ್ತಾಳೆ. ಖುಷಿಯಾಗೇ ಹೋಗ್ತಾಳೆ ಮನೆಗೆ. ಅಷ್ಟೊತ್ತಿಗೆ ಇವಳು ಫಿಟ್ಟಿಂಗ್ ಇಟ್ಬಿಟ್ಟಿರ್ತಾಳೆ. ಇವಳು ತಂಗಿ, ಗೌರಿ ತಂಗಿ ಫಿಟ್ಟಿಂಗ್ ಇಟ್ಬಿಟ್ಟು ಮನೆಯಿಂದ 50,000 ರೂಪಾಯಿ ಕತ್ಕೊಂಡೋಗಿ ಅಪ್ಪನ ಮನೆಗೆ ಕೊಡ್ತಾಯಿದ್ದಾಳೆ. ಹಂಗೆ ಹಿಂಗೆ ಅಂತ ಏನೇನೋ ಹೇಳಿಬಿಡ್ತಾಳೆ. ಆವಾಗ ಸರಿತಾ ಅದನ್ನು ಕೇಳಿಸ್ಕೊಂಡು ಆಮೇಲೆ ಸರಿತೆಗೆ ಡೈರೆಕ್ಟಾಗಿ ಹೇಳ್ತಾಳೆ. ಹೇಳಿ ಆದಮೇಲೆ ಏನು ಮಾಡೋದು, ಬರಲಿ ಅವಳು ಇವತ್ತು ಮನೆಗೆ ಅಂತ ಕಾಯ್ತಾ ಇರ್ತಾಳೆ. ಇಲ್ಲಿ ಪಾಪ ಅವಳು ಗೋಳಾಡಿ ಕೊಂಡಾಡಿ ಹೆಂಗೋ ನನ್ನ ಮಗಳು ಮನೆ ಉಳಿಸ್ಕೊಟ್ಲಲ್ಲ ಅಂತ ಖುಷಿಯಾಗಿ ಮನೆಗೆ ಅದೇ ಖುಷಿಲಿ ನಗಾಡ್ಕೊಂಡು ಹೋಗ್ತಾ ಇರ್ತಾಳೆ. ಎಲ್ಲರನ್ನೂ ಸೇರಿಸ್ಬಿಡ್ತಿರ್ತಾಳೆ ಮನೆ ಹತ್ರ, ಲಿವಿಂಗ್ ಹಾಲಲ್ಲಿ ಎಲ್ಲರನ್ನೂ ಸೇರಿಸಿ ಏನು ವಿಷಯ ಅಂದ್ರೆ ಬರ್ತಾಳೆ ಈಗ ಇರಿ, ಬರ್ತಾಳೆ ಇರಿ, ಇವಾಗ ಗೊತ್ತಾಗುತ್ತೆ ಅಂತ ಸರಿತಾ. ಆಮೇಲೆ ಇವಳು ಖುಷಿ ಮೋನಿಕಂಗೆ ಇವತ್ತು ಹೆಂಗಿದ್ರೂ ಸಿಗಾಕೊಂಡಿರ್ತಾಳೆ. ಸರಿಯಾಗಿ ಉಗಿತಾರೆ ಇವತ್ತೆಲ್ಲರೂ ಸೇರಿಕೊಂಡು. ಪ್ರೆಗ್ನೆನ್ಸಿ ಇಲ್ಲ ಅಂತ ಹೇಳು ಅಂತ ನನಗೆ ಆರ್ಡ್ರ್ ಮಾಡಿ ಹೋಗ್ತಾಳಲ್ಲ ಅವಳು, ಎಷ್ಟು ದಿಮಾಕ್ ಅವಳಿಗೆ ಅಂತೇಳ್ಬಿಟ್ಟು ಸಿಗಿಸ್ಬೇಕು ಇವಳನ್ನ ಅಂತ ಸಿಗಿಸ್ತಾಳೆ. ಆದರೆ ಏನೇ ಸಿಗಿಸಿದ್ರೂ ಅವಳನ್ನು ಏನೂ ಮಾಡೋಕ್ಕಾಗಲ್ಲ, ಏಕೆಂದರೆ ಅವಳಿಗೆ ಎಲ್ಲದಕ್ಕೂ ಉತ್ತರ ಇದ್ದೇ ಇರುತ್ತೆ. ಅವಳೇನು ಹಾಳು ಮಾಡಿಕೊಟ್ಟಿರಲ್ಲ, ಇನ್ನೊಬ್ಬರ ಮನೆ ಮುರಿದು ಕೊಟ್ಟಿರಲ್ಲ, ಇಲ್ಲ ಇನ್ನೊಬ್ಬರ ಮನೆ ಕದ್ದಿದ್ದು ಕೊಟ್ಟಿರಲ್ಲ. ಹಾಗಾಗಿ ಉತ್ತರ ಇರುತ್ತೆ. ಅವಳು ಎಷ್ಟೇ ತಪ್ಪಾಯಿದ್ರೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಆರಾಮಾಗಿ ಅವಳು ಪಾಡಿಗೆ ಅವಳು ಇದು ಮಾಡ್ತಿರ್ತಾಳೆ. ಅಂಥದ್ರಲ್ಲಿ ಇವಳು ಫಿಟ್ಟಿಂಗ್ ಇಟ್ಟೋದು, ಯಾವಾಗ ನೋಡಿದ್ರು ಫಿಟ್ಟಿಂಗ್ ರಾಣಿನೇ. ಫಿಟ್ಟಿಂಗ್ ಇಟ್ಟು ಎಷ್ಟು ಸಂಸಾರ ಹಾಳು ಮಾಡ್ತಾರೋ ಇವರೆಲ್ಲ ಗೊತ್ತಿಲ್ಲ. ಆದರೆ ಗಂಡ ಬೇಕಾಗಿಲ್ಲ, ಮನೆ ಅಂತಸ್ತು ಎಲ್ಲ ಬೇಕು, ನೇಮು ಫೇಮು ಎಲ್ಲ ಬೇಕು ಇವಳಿಗೆ. ಆ ಥರ ಇವಳು ಕೆಟಗರಿ. ಗೌರಿದು ಆ ಥರ ಇಲ್ಲ, ಬಡಸ್ತನದಲ್ಲೇ ಇದ್ರೂ ಅದು ಅನಾವಶ್ಯಕವಾಗಿ ಮದುವೆ ಆಗಬೇಕು ಅಂತ ಆಗಿದ್ದಲ್ವಲ್ಲ. ಆದರೂ ಖುಷಿಯಾಗಿ ಅವಳು ನೆಮ್ಮದಿಯಾಗಿದ್ದಾಳೆ. ಅದರಲ್ಲೇ ಡಿಸೈನರ್ ಆಗಿದ್ದಾಳೆ, ಒಳ್ಳೆಯ ಸ್ಯಾಲ್ರಿನೂ ಸಿಗ್ತಾಯಿದೆ, ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾಳೆ. ಹಂಗಾಗಿ ಅವಳಿಗೆ ಒಳ್ಳೆಯ ಸ್ಯಾಲ್ರಿ ಫಿಕ್ಸ್ ಆಗಿದೆ, ತೊಗೋತಾ ಇದ್ದಾಳೆ. ಅದು ಇವರಿಗೆಲ್ಲ ಗೊತ್ತಿಲ್ಲದಲೇ ಎಲ್ಲಿಂದ ತಂದು ಮಾಡೋದು ಅಂತ. ಅಯ್ಯೋ ದೇವರೇ, ಎಷ್ಟು ಇದು ಮಾಡ್ತವೆ ಅಂದರೆ, ಇವಳಂತೂ ಯಾವಾಗ ನೋಡಿದ್ರೂ ಯಾರನ್ನ ಹಿಡಿಸ್ತಿದ್ರು ಪರವಾಗಿಲ್ಲ, ಗೌರಿನ ಯಾವ ಕಡೆನಾರ ಹಿಡಿಸ್ಬೇಕು ಅಂತ ಹೊಂಚಾಕೊಂಡು ಕಾಯ್ತಾ ಇದ್ದಾಳೆ. ಅಂಥದ್ರಲ್ಲಿ ಹೀಗೆಲ್ಲ ಬಂದ್ಬಿಟ್ಲ. ಬಂದ ತಕ್ಷಣವೇ ತಗೊಳ್ಳಿ ಇವ್ರಿಗೆ ಶುರುವಾಯ್ತಲ್ಲಪ್ಪ ರೋಗ. ಏನು ಮಾಡಿದ್ರು ಮತ್ತೆ ಇಲ್ಲ ಅತ್ತೆ, ನಾವು ಮನೇಲಿ ಯಾರೋ ದುಡ್ಡು ಕೊಡಬೇಕು ಅಂದರು, ಅದಕ್ಕೇ ಅಲ್ಲಿ ಅಕ್ಕ ಕೊಡೋಕ್ಕೆ ಅಂತ ಹೋಗಿದ್ದಾಳೆ, ಇವತ್ತು ಹಂಗೋಗಿದ್ದಾಳೆ ಅಂತ ಹೇಳ್ತಾಳೆ. ಹೌದಾ, ಸರಿ ಬರಲಿ ಅವಳು ಅಂತೇಳಿ ಸುಮ್ಮನೆ ಇರ್ತಾರೆ. ಆಮೇಲೆ ಖುಷಿ ಇವಳಿಗೆ, ಇವತ್ತು ಸರಿ ಉಗಿಬೇಕು ಗೌರಿಗೆ. ನನ್ನನ್ನೇ, ನಾನು ಅಕ್ಕ ಆಗಿದ್ದೀನಿ, ನನ್ನನ್ನೇ ಕೆಳಗೆ ಹಾಕೋಕ್ಕೆ ನೋಡ್ತಾಳೆ. ಉಗಿಬೇಕಿವತ್ತು ಅಂತ ಕಾಯ್ತಾ ಇರ್ತಾಳೆ. ಈ ಕಡೆ ಇವನು ಒಳ್ಳೆ ಡಿಸೈನರು ಅಂತೇಳ್ಬಿಟ್ಟು ಸರ್ಟಿಫಿಕೇಟ್ ಕೊಟ್ಬಿಟ್ಟು ಅವಳಿಗೆ ಕೆಲಸ ಫಿಕ್ಸ್ ಮಾಡೋದು ಅಂತ ಆಗಿರುತ್ತೆ. ಮನೆಯವರಿಗೆಲ್ಲ ಹೇಳೋದು ಇವತ್ತು ಹೋಗಿ ಅಂತ ಹೇಳ್ಬಿಟ್ಟು. ಆವಾಗಲೇ ಇವಳು ಈ ಥರ ರದ್ದ ಅಂತ ಮಾಡಿಬಿಡ್ತಾನೆ ಅವನು. ಏನು ಅಯ್ಯೋ ಅಷ್ಟು ರದ್ದಂತ ಮಾಡಾಕ್ಬಿಡ್ತಾಳೆ ಇವಳು ಮನೆ ಒಳಗಡೆ. ಇವನು ಎಲ್ಲ ಮೀಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗೋ ಹೊತ್ತಿಗೆ ಇವೆಲ್ಲ ನಡೆದೋಗಿರ್ತವೆ. ಎಲ್ಲರೂ ಸೇರಿಕೊಂಡು ನೀನಿಂಥ ಕೆಲಸ ಮಾಡ್ತೀಯ ಅಂತ ಗೊತ್ತಿಲ್ಲ ಕಣಮ್ಮ ಅಂತಾರೆ. ಏನು ಕೆಲಸ ಮಾಡಿದ್ದೀನಿ ನಾನು, ಏನು ಮಾಡಿದ್ದೀನಿ ಅದನ್ನಾರು ಹೇಳಿ ಅಂತ. ಚಂಚಲ ಅಂತೂ ಬಂದ್ಬಿಡ್ತಾಳೆ. ನೀನು ಎಂಥ ಕೆಲಸ ಮಾಡಿದೀಯೇ, ಹಂಗೆ ದುಡ್ಡು ಕೊಡಬೇಕು ಅಂದರೆ ನಿಮ್ಮ ಹತ್ರ ಇದ್ದರೆ ಕೊಡಬೇಕು, ಗಂಡನ ಆಸ್ತಿ ಮೇಲೆ ಕಣ್ಣು ಹಾಕ್ಕೊಂಡು ಕೊಡ್ತೀವಿ ಅನ್ನೋದಲ್ಲ, ಅದೊಂದು ಮರ್ಯಾದೆನ ಅದು ಅಂತೇಳಿ ಜನ ಬೈದರು.
ಆಮೇಲೆ ವಿಕ್ರಮು ಇನ್ನೂ ಮನೆಗೆ ಬಂದಿಲ್ಲ, ಆಫೀಸಿನಿಂದ ಹೊರಡ್ತಾನೆ. ಆಗ ಅವನಂತೂ ಯಾರೋ ವಿಷಯನೇ ಹೇಳಿಲ್ಲ. ಅವನು ಅಲ್ಲಿ ಇದು ಲೆಟ್ರು ಪ್ರಿಂಟ್ ಹಾಕೊಂಬ ಅಂತ ಹೇಳಿದಾನಲ್ಲ, ಅಲ್ಲಿ ಕಾಯ್ತಾ ಇರ್ತಾನೆ. ಕಾದಾಗ ಅದನ್ನು ತೋರ್ಸೋಕ್ಕಿನ್ನೂ ಬಂದೇ ಇರಲ್ಲ ಅವನು. ಅಷ್ಟರೊಳಗೆ ಪಾಪ ಇಲ್ಲಿ ಗೌರಿಗೆ ಮನ ಬೈದು ಅಂದು ಎಲ್ಲ ಮಾಡಿಬಿಟ್ಟಿರ್ತಾರೆ. ಅದು ಬೇಜಾರಾಗುತ್ತೆ. ಅಜ್ಜಿ ಹೇಳುತ್ತೆ, ಅದು ಏನು ವಿಷಯ ಹೇಳ್ಬಿಟ್ಟು ಬಯ್ಯೇ, ಅದೇನಾಗಿದೆ ನಿನಗೆ ಸರಿತಾ ಅಂತ ಕೇಳುತ್ತೆ. ಅದಕ್ಕೆ ನಿಮಗೆ ಗೊತ್ತಿಲ್ಲ ಅತ್ತೆ, ಬನ್ನಿ ಇವಳು ಬಾಯಿ ಬಿಡಲಿ ಅಂತ. ಏನು ಬಾಯಿ ಬಿಡಬೇಕು ಅಂತ ಅಂದರೆ, ಏನು ಅಂದರೆ ಇನ್ನೇನಿಲ್ಲ ಅಂತಾಳೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳೋವಷ್ಟು ಹೇಳುತ್ತೆ. ಆವಾಗ ಸೊಸೆ ಇರ್ತಾಳಲ್ವ, ಎಷ್ಟು ಹೇಳಿದ್ರು ಕೇಳಲ್ಲ ಇವಳು. ತೂಕದೊಂದು ಸರ ಹಾಕ್ಕೊಂಡಿದ್ದಾಳೆ, ಕತ್ತಿಷ್ಟು ಉದ್ದ ಕಾಣ್ತಾ ಇದೆ. ಹಾಗಾಗಿ ಆರಾಮಾಗಿ ಸರಿತಾ ಹೇಳ್ತಾ ಇರ್ತಾಳೆ. ಸರಿತಾ ಹೇಳೋದನ್ನೇ ಕೇಳಿಸ್ಕೊಳ್ತಾ ಇದ್ದ ಅಜ್ಜಿನೂ ಕೂಡ ಕೇಳಿಸ್ಕೊಳ್ತಾ ಇರುತ್ತೆ. ಎಲ್ಲರೂ ಕೇಳಿಸ್ಕೊತಾರೆ. ಈ ವಿಷಯ ಹೇಳೋಂಗಿಲ್ಲ, ಬರೀ ಬೈಯೋದು ಮಾಡಿದ್ರೆ ಏನು ಅಂತ ಅರ್ಥ ಆಗಬೇಕು, ವಿಷಯ ಹೇಳಬೇಕಲ್ವ ಅಂತ ಹೇಳುತ್ತೆ. ಆಮೇಲೆ ಬನ್ನಿ ಅತ್ತೆ, ಇಲ್ಲಿ ನಮ್ಮ ಮನೆ ದುಡ್ಡು ತಗೊಂಡೋಗಿ ಇವಳು ಅವ್ರ ಮನೆಗೆ ಕೊಟ್ಟು ಬಂದಿದ್ದಾಳೆ 50,000 ರೂಪಾಯಿ. ಇಲ್ಲ ಅಂತ ಹೇಳಿ, ಇವಳು ಕೊಟ್ಟಿದ್ದಾಳೆ ಇಲ್ವ ಹೇಳಿ ಬಾಯಿ ಬಿಟ್ಟು ಕೊಟ್ಟಿದ್ದೀನಿ ಅಂತ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.